ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ದೇವರ ಭಯವೇ ಜ್ಞಾನಕ್ಕೆ ಮೂಲವು, ದೇವರಿಗೆ ಭಯಪಡುವುದರಿಂದ ನಮಗುಂಟಾಗುವ ಫಲಗಳ ಕುರಿತು ಪ್ರಸಂಗಗಳನ್ನು ನಾವು ಕೇಳಿಸ್ಕೊಳ್ಳಕ್ಕೆ ಹೋಗ್ತೇವೆ. ಖಂಡಿತವಾಗಿ ನೀವು ವೀಕ್ಷಿಸಿರಿ, ಆನಂದಿಸಿರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡುವವರಾಗಿದ್ದಾರೆ. ಸರಿನಾ? ಜ್ಞಾನದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಲ್ಲ, ಕೇಳಿ. ನಾನು ಸಹ ಒಂದಿನ ಏನು ಮಾಡ್ತಾ ಇದ್ದೆ, ಅವಾಗ 10 ವರ್ಷ ದೊಡ್ಡಬಳ್ಳಾಪುರದಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಫೋನ್ ಮಾಡ್ಕೊಂಡು ಕ್ರಾಸ್ ಮಾಡಿದೆ. ಅವಾಗಿದ್ದ ಕಲ್ತ್ಬಿಟ್ಟೆ ನಾನು. ಕ್ರಾಸ್ ಮಾಡಿ ಒಂದು ಗಾಡಿ ಬಂದೇ ಅಂತ ಇನ್ನೇ ನನ್ನ ಹೊಡೆಯೋದು. ನಾನು ಒಂದು ಹೆಜ್ಜೆ ಇನ್ನು ಹಾಕಿದೆ. ಆಮೇಲೆ ದೇವರು ನನ್ನ ಜ್ಞಾನ ಕೊಟ್ಟಿದ್ದೀನಿ. ರೋಡಲ್ಲಿ ಹೋಗ್ಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆಲ್ಲ ಫೋನ್ ದೇವರು ನನ್ನ ಜ್ಞಾನ ಕೊಟ್ಟರು. ಸೊ ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನೀನು ನಾನು ಎಷ್ಟೇ ಸ್ಮಾರ್ಟ್ ಆಗಿರ್ಬೋದು, ನೀನು ನಾನು ಎಷ್ಟೇ ಬ್ರೈಟ್ ಆಗಿರ್ಬೋದು, ಆದರೆ ನಾನು ನೀನು ರೈಟ್ ಅಲ್ಲ ಅನ್ನೋದು ನಾನು ನೀನು ನೆನಪು ಮಾಡ್ಕೊಳ್ಬೇಕು. ಸರ್, ಜ್ಞಾನ, ದೇವರಿಗೆ ಭಯಪಡೋದ್ರಿಂದ ನನಗೆ ನಿನಗೆ ಇರುವಂಥ 3ನೇ ಫಲ. ಜ್ಞಾನೋಕ್ತಿ 3:7 ಓದಮ್ಮ. ಏನು ಓದಮ್ಮ? ಜ್ಞಾನೋಕ್ತಿ 3:7-8. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಸರಿ, ದೇವರಿಗೆ ಭಯಪಟ್ಟರೆ ಏನಾಗುತ್ತೆ? 3ನೇದಾಗಿ ಓದಮ್ಮ. 3ನೇದಾಗಿ ಕೆಟ್ಟದ್ದನ್ನು ತೊರೆದು ಬಿಡುವುದಕ್ಕೆ ಸಹಾಯ ಮಾಡುತ್ತದೆ. ಇಟ್ ಗಿವ್ಸ್ ಯು ಪವರ್ ಟು ಓವರ್ಕಮ್ ಬ್ಯಾಡ್ ಥಿಂಗ್ಸ್. ನೋಡಿ, ನಮ್ಮೆಲ್ಲರಿಗೂ ಈ ಲೋಕದಲ್ಲಿ ಇರೋವರೆಗೂ ಬ್ಯಾಡ್ ಅನ್ನೋದು, ಕೆಟ್ಟದನ್ನೋದು ಆಕರ್ಷಣೆ ಮಾಡ್ತಾನೆ ಇರ್ತಾರೆ. ಆದರೆ ಅದನ್ನು ತೊರೆದು ಬಿಡೋಕ್ಕೆ, ಅದನ್ನು ಬೇಡ ಅನ್ನೋಕ್ಕೆ ದೇವರ ಭಯನೇ ಶಕ್ತಿ ಕೊಡೋದು. ಭಯ ಕೆಟ್ಟದಪ್ಪ ಆಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಅಥವಾ ಯಾವುದೇ ಕಾರ್ಯಗಳಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ದೇವರೇ ನಾನು ತೊರೆದು ಬಿಡೋಕ್ಕೆ ಆಗ್ತಾ ಇಲ್ಲ, ಬಟ್ ನಾನು ಸಹಾಯ ಮಾಡೋದು ಕೇಳಿ ಕೃಪೆ ಕೊಡ್ತಾರೆ. ಕೃಪೆ ಕೊಟ್ಟೆ ಕೊಡ್ತಾರೆ. ಯಾವಾಗ ಸರಿನೋ ಅದನ್ನು ತಿನ್ನಲ್ವರೆಗೂ, ಯಾವ
ಯಾವುದು ನಿಮ್ಮ ದೇಹಕ್ಕೆ ಆರೋಗ್ಯ ಅಲ್ವೋ ಅದು ನೀವು ತಿನ್ನಲ್ವಾ, ಅದೇ ಥರ ನಮ್ಮ ಆತ್ಮಕ್ಕೆ ಯಾವುದು ಒಳ್ಳೆಯದಲ್ವೋ ಅದು ನಾನು ಮಾಡದೇ ಇರೋ ಹಾಗೆ ಇದು ಕೆಟ್ಟದ್ದು, ಇದನ್ನು ನಾನು ತೊಳೆದು ಬಿಡೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಇದನ್ನು ನಾನು ದೇವರೇ ಬೇರ್ಪಡಿಸೋದಕ್ಕೆ ಮಾತ್ರವಲ್ಲದೆ ಒಳ್ಳೆಯದನ್ನು ನಾನು ಆರಿಸ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡಿ, ಕೆಟ್ಟದ್ದನ್ನು ತೊಳೆದು ಬಿಡೋಕ್ಕೆ ನನಗೆ ಸಹಾಯ ಮಾಡಿ. ಆಗಲ್ಲ, ಬಟ್ ಆದರೆ ದೇವರ ಕೈನಲ್ಲಿ ಸಾಧ್ಯ. ದೇವರು ನಮಗೆ ನಿಮಗೆ ಸಹಾಯ ಮಾಡ್ತಾರೆ ಪ್ರಿಯರ. ಹೀಗಾಗಿ ದೇವರು ನಮಗೆ ಪವಿತ್ರಾತ್ಮನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ದೇವರೇ ಕೆಟ್ಟದ್ದು ಅಂತ ಬಂದಾಗ ಅದನ್ನು ನಾನು ಬಿಟ್ಟು ಬಿಡೋಕ್ಕೆ, ಅದರಿಂದ ದೂರ ಬಿಡೋಕ್ಕೆ, ಅದನ್ನು ಬೇಡ ಅಂತ ತಳ್ಳಿಬಿಡೋಕ್ಕೆ ನನಗೆ ಸಹಾಯ ಮಾಡೋ ದೇವರೇ. ಅದೇ ದೇವರ ಭಯ. ಯಾವುದನ್ನು ನೀನು ಯಾರಾದರೂ ಇದ್ದರೆ ಮಾಡಲ್ವೋ, ಯಾರು ಇಲ್ಲದೆ ಇರುವಾಗ ಅದನ್ನು ಮಾಡದೇ ಇರೋದೇ ದೇವರ ಭಯ. ಸರಿನಾ? ಈ ಉದಾಹರಣೆಗೆ ಮೊಬೈಲ್ನಲ್ಲಿ ಏನೂ ಉದ್ದೇಶಿಸಿಲ್ಲ, ನೀನೇನೋ ಆನ್ ಮಾಡಿ ಏನೋ ಬಂದ್ಬಿಡ್ತು, ಯಾರಾದರೂ ನಿನ್ನ ಪಕ್ಕದಲ್ಲಿದ್ದರೆ ನೋಡಲ್ಲ ತಾನೇ. ಅದೇ ಥರ ನೀನು ಒಬ್ಬರೇ ಇದ್ದಾಗ ಅದೇನಾದರೂ ಬಂದರೆ ದೇವರಿದ್ದಾರಪ್ಪ ಮನುಷ್ಯರು ಸೇರಿ ಅನ್ನೋದೇ ದೇವ್ರ ಭಯ. ಅರ್ಥ? ಅದೇನೇ ದೇವರ ಭಯ. ಸೊ ಪ್ರಿಯ ದೇವರ ಮಕ್ಕಳೇ, ಅದರಿಂದ ನೀವು ದೇವರು ಕೇಳಿ ಅವರು ಸಹಾಯ ಮಾಡ್ತಾರೆ. ಕೆಟ್ಟದ್ದನ್ನು ತೊರೆದು ಬಿಡೋಕ್ಕೆ ನನಗೆ ನಿನಗೆ ಸಹಾಯ ದೇವರೇ ಮಾಡ್ತಾರೆ. ಅದರಿಂದ ದೇವರೇ ನನಗೆ ಆ ಜ್ಞಾನ ಕೊಡು, ನಿನಗೆ ಭಯ ಪಡುವಂಥ ಜ್ಞಾನ ಕೊಡು, ನಿನಗೆ ನಾನು ಭಯ ಪಡಬೇಕು, ನಿನಗೆ ರೆಸ್ಪೆಕ್ಟ್ ಕೊಡಬೇಕು ದೇವರೇ, ನೀನು ನನ್ನ ಜೊತೆ ಇದೆಯಾ ಅನ್ನೋ ರೆಸ್ಪೆಕ್ಟ್ ನನಗೆ ಬೇಕು ದೇವರೇ ಅಂತ ಹೇಳ್ರಿ. ಖಂಡಿತವಾಗಿ ದೇವರು ಕೊಡ್ತಾರೆ. ಸೊ ಕೆಟ್ಟದ್ದು ಯಾರ್ಯಾರಿಗೆ ಕೆಟ್ಟದ್ದು ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ ಪ್ರಿಯರೇ, ಒಂದು ವೇಳೆ ಆ ಥರ ಇರೋದಾದರೆ, ಯಾರಾದರೂ ಇರೋದಾದರೆ ದೇವರೇ ನಿನ್ನ ಭಯ ನನಗೆ ಕೊಡು. ಅದಕ್ಕಾಗಿ ಹೋರಾಟ ಪ್ರಾರ್ಥನೆ ಮಾಡಿ ದೇವರು ಕೇಳಿ, ಸ್ವಾಮಿ ಒಂದೊಂದು ದಿನ ತೀರ್ಮಾನ ಮಾಡಿ, ಇವತ್ತು ದೇವರು ನನ್ನ ಮುಂದೆ ಇಟ್ಕೊಂಡಿದ್ದೇನೆ. ಕೀರ್ತನೆಕಾರನ ಏನು ಹೇಳ್ತಾನೆ, ನಿನ್ನ ಬಲಗಳಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಕೆಟ್ಟದನ್ನು ತೊರೆದು ಬಿಡುವುದಕ್ಕೆ ಸಹಾಯ ನಮಗಾಗುತ್ತೆ. ಸರ್, ಈಗ ಮುಂಡ್ರಾಜು ಹೋದ್ರಿ 4ನೇದಾಗಿ ಜ್ಞಾನೋಕ್ತಿ 8ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿ 8:13. ಯೋಗವನ್ನು ಭಯವು ಪಾಪ ದೇಶವನ್ನು ಮುಚ್ಚುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಹುಟ್ಟಿನ ಭಾಷಣಗಳನ್ನು ಹಾಗೆ ಮಾಡುತ್ತಾನೆ. ಯೆಹೋವನ ಭಯ ಪಾಪ ದ್ವೇಷ ಮುಚ್ಚುತ್ತದೆ. ಯಾಕೆ ನಾವು ಪಾಪ ಮಾಡ್ತೀವಿ ಅಂದರೆ ಪಾಪ ಪ್ರೀತಿ ಮಾಡ್ತೀವಿ, ಅದಕ್ಕೆ ಪಾಪ ಮಾಡ್ತೀವಿ. ಆದರೆ ಪಾಪ ದ್ವೇಷ ನನಗೆ ನಿಮಗೆ ಬೇಕಾ? ಕೇಳಿ ದೇವ್ರನ್ನ, ಸ್ವಾಮಿ ಪಾಪನ ನಾನು ದ್ವೇಷ ಮಾಡಬೇಕು, ನನಗೆ ಅಷ್ಟರ ಮಟ್ಟಿಗೆ ನಾನು ಕೊಡಬೇಕು, ಯಾವುದು ನಮಗೆ ಕೊಡಬೇಕು ಅಂತಕ್ಕಂಥ ದೇವ್ರ ಭಯ. ದೇವ್ರ ಭಯ 4ನೇದಾಗಿ ಏನು ಮಾಡುತ್ತೆ ಅಂದರೆ, ಓದಪ್ಪ ಮುಂದ್ರಾಜ ಹೋದ್ರಿ 4ನೇದಾಗಿ ಪಾಪ ದ್ವೇಷವನ್ನು ಹುಟ್ಟಿಸುತ್ತೆ ದೇವರ ಭಯ. ಸೊ ಯಾರಿಗೆ ಪಾಪ ಅಟ್ರಾಕ್ಷನ್ ಮಾಡ್ತಾ ಇದೆ? ಪಾಪ ಕೊಡುವ ಸಂಬಳ ಕಾರಣ ಅಂದರೆ ದೇವರು ಉಚಿತಾರ್ಥಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿರ್ತಕ್ಕಂಥ ನಿಶ್ಚಯ ಪಾಪ 10 ದಶಾಜ್ಞೆ ನೀವು ನೋಡೋದು, ಅದನ್ನು 2 ಆಜ್ಞೆಯಾಗಿ ದೇವರು ಮಾಡೋದು. 5 ಮೊದಲನೇ 5 ಅದು ದೇವರ ವಿರುದ್ಧವಾಗಿ ಮಾಡೋಂಥ ಪಾಪ, ಇನ್ನು 5 ಮನುಷ್ಯನಿಗೆ ವಿರುದ್ಧವಾಗಿ ಮಾಡೋಂಥ ಪಾಪ. ಸರ್, ನಾವು ದೇವರನ್ನ ಪ್ರೀತಿ ಮಾಡಿದ್ರೆ ಆ ಪಾಪ ಮಾಡಲ್ಲ, ನೆರೆಯವರನ್ನ ಪ್ರೀತಿ ಮಾಡಿದ್ರೆ ನಾವು ಆ ಪಾಪ ಮಾಡಲ್ಲ. ಸರಿ, ದೇವರೇ ಪಾಪದ ಮೇಲೆ ನನಗೆ ದ್ವೇಷ ಕೊಡು. ಈ ಜ್ಞಾನ ದೇವರು ಕೇಳಿ, ದೇವರನ್ನ ಚೆನ್ನಾಗಿ ಕೇಳಿ, ದೇವರೇ ನೀನು ಯಾವುದು ಪಾಪ ಅಂದಿದೆಯೋ ಅದನ್ನು ನಾನು ದ್ವೇಷ ಮಾಡಬೇಕು. ಸುಮ್ಮನೆ ಬಿಡೋಕ್ಕಾಗಲ್ಲ. ನಾನು ನೀವು ಎಲ್ಲರೂ ಹೇಳ್ತೀನಿ ಕೇಳಿ, ಸುಮ್ಮನೆ ಬಿಡೋಕ್ಕಾಗಲ್ಲ. ಒಂದು ತೀರ್ಮಾನ ಮಾಡಬೇಕಾದ್ರೆ ದ್ವೇಷ ಇದ್ರೇ ಖಂಡಿತ ಆ ಪಾಪದ ಮೇಲೆ ದ್ವೇಷ ಇದ್ರೇ ನಾವು. ಈ ಉದಾಹರಣೆಗೆ ಯಾರ ಮೇಲೆ ನಮಗೆ ದ್ವೇಷ ಇದ್ದರೆ ನಾವು ಮಾತಾಡೋದು, ದ್ವೇಷ ಇರಬಾರ್ದು, ಅದರರ್ಥ ದ್ವೇಷ ಇರಬಾರ್ದು. ಅದೇ ಥರ ನಮಗೆ ಅಷ್ಟು ಅದಕ್ಕಿಂತಲೂ ದೊಡ್ಡ ದ್ವೇಷ ಇರಬೇಕು ಪಾಪದ ಮೇಲೆ. ಸೊ ಹೀಗಾಗಿ ಅದು ಯಾವುದು ನಮಗೆ ಕೊಡುತ್ತೆ ಅಂದರೆ ದೇವರ ಭಯ ನಮ್ಗೆ ಕೊಡೋದು ಅಲ್ವಾ? ದೇವರ ಭಯ ನಮ್ಗೆ ಅದು ಕೊಡುತ್ತೆ, ಪಾಪ ದ್ವೇಷವನ್ನು ಹುಟ್ಟಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. 4 ಆಯ್ತಾ? 5ನೇ ಏನಂತ ಹೋದ ಕೊಡಪ್ಪ ಏನಂತ? ಹೋದ್ರಿ ಜ್ಞಾನಕ್ಕೆ 14:4-5. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುತ್ತದೆ. ಎಸ್, ದೇವರಿಗೆ ಭಯ ಪಡೋದ್ರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುತ್ತೆ. 5ನೇದಾಗಿ ನಾವು ದೇವರಿಗೆ ಭಯ ಪಟ್ಟರೆ ಏನಿರುತ್ತೆ? ಹೇಮಂತ್, ನಿರ್ಭಯವಾಗಿರುತ್ತೇವೆ, ಮಕ್ಕಳಿಗೆ ಆಶ್ರಯ ಇರುತ್ತದೆ. ಎಲ್ಲರೂ ಗಮನ ಇದೆಯಾ? ಇಫ್ ಯು ಫಿಯರ್ ಗಾಡ್ ಯು ವಿಲ್ ನಾಟ್ ಫಿಯರ್ ಎನಿಥಿಂಗ್ ಅಲ್ಲ. ಆ್ಯಂಡ್ ಯುವರ್ ಚಿಲ್ಡ್ರನ್ ವಿಲ್ ಹ್ಯಾವ್ ಪ್ರೊಟೆಕ್ಷನ್. ನಿಮ್ಮ ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ.
ಸೊ ಪ್ರಿಯ ದೇವ್ರ ಮಕ್ಕಳೇ, ಈ ದೇವ್ರ ಭಯ ನಮಗೆ ಇರಬೇಕು. ಈಗ ನಾವೆಲ್ಲರೂ ಮಕ್ಕಳನ್ನ ಸ್ಕೂಲು ಕಾಲೇಜಲ್ಲಿ ಹಾಕಿದ್ದೀವಲ್ಲ, ಹಾಕ್ಬಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಸೇವೆಗೆ ಹೋಗಿರ್ತೀವಿ ಅಲ್ವಾ. ಇಲ್ಲ, ತಂದೆ ತಾಯಿಗಳಾದ ನಮಗೆ ಮಕ್ಕಳು ಏನು ಮಾಡ್ತಾ ಇದ್ದಾರೋ, ವಿದ್ಯಾರ್ಥಿ ಉಂಡಾರೋ, ಹಿಂಸಸ್ತಾ ಉಂಡಾರೋ, ತಿಂತ ಉಂಡಾರೋ ಅಂತ ಸಾಧಾರಣವಾಗಿ ಎಲ್ಲರೂ ಒಂದು ಕಾಳಜಿ ಇದ್ದೇ ಇರ್ತದೆ. ಸರ್, ದೇವರಿಗೆ ನೀವು ಭಯ ಪಡ್ತಾರೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗ್ಬೋದು, ದೇವರು ನಿಮ್ಮ ಮಕ್ಕಳನ್ನ ಕಾಪಾಡ್ತಾರೆ. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತೆಂಬುದಾಗಿ. ದೇವರಿಗೆ ಭಯಪಡ್ರಿ, ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನಿರ್ಭಯವಾಗಿರ್ತೀರ, ನಿಮಗೆ ಪ್ರೊಟೆಕ್ಷನ್ ಇರುವಂಥದ್ದಾಗಿದೆ. ಒಂದು ವೇಳೆ ದೇವರ ಭಯ ಇಲ್ಲದೆ ಇರುವಂಥವ್ರು ಯಾರಾದರೂ ಇರೋದಾದರೆ ಖಂಡಿತವಾಗಿ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರಪ್ಪ. ಇವತ್ತು ದೇವರ ಭಯ ಇಲ್ಲದೆ ದೇವರೇ ಲೋಕ ಜೀವಿಸ್ತಾ ಇದೆ. ಆ ರೀತಿ ದೇವ ಮಕ್ಕಳಾದ ನಾವು ಜೀವಿಸಬಾರ್ದು ಸ್ವಾಮಿ. ದೇವರಿಗೆ ಭಯಪಟ್ಟು ಜೀವಿಸುವಂಥ ಒಂದು ಕೃಪೆ ಎಲ್ಲರಿಗೂ ನೀವು ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ. ನಾ ಕೈ ಬಿಡೆನು,
ಬಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.